ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸೆಕೆಂಡ್ ಪಾರ್ಟ್ ಆಫ್ ರಾಮೋಜಿ ಫಿಲ್ಮ್ ಸಿಟಿ. ಇವಾಗ ನಾವು ಮಾಡ್ತಾ ಇದ್ದೀವಿ ಇಕೋ ಟೂರಲ್ಲಿ ಅಸ್ಕರಿ ಗಾರ್ಡನ್, ಬಟರ್ಫ್ಲೈ ಗಾರ್ಡನ್, ಮ್ಯೂಸಿಯಂ, ಎಕ್ಸಾಟಿಕ್ ಬರ್ಡ್ ಪಾರ್ಕ್, ಕಲರ್ ಗಾರ್ಡನ್ಸ್, ಪಾಲು ಕೇವ್ಸ್, ಸನ್ ಫೌಂಟನ್ ಅಂಡ್ ಬಾನ್ಸೈ ಟ್ರೀಸ್ ಇದೆಲ್ಲ ನೋಡಕ್ ಸಿಗುತ್ತೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಬಟರ್ಫ್ಲೈ ಗಾರ್ಡನ್ ಇಂದ ಸಾಕಷ್ಟು ವೆರೈಟೀಸ್ ಆಫ್ ಬಟರ್ಫ್ಲೈ ಅನ್ನ ನೋಡಕ್ ಸಿಗುತ್ತೆ ನಿಮ್ಗಿಲ್ಲಿ. ನಾವು ಇವಾಗ ಹೋಗ್ತಾ ಇರುವಂತದ್ದು ಎಕ್ಸಾಟಿಕ್ ಬರ್ಡ್ ಪಾರ್ಕ್. ಇದು ಮಸ್ಟ್ ವಿಸಿಟ್ ಪ್ಲೇಸ್ ಗಳಲ್ಲಿ ಒಂದು. ರಾಮೋಜಿ ಫಿಲ್ಮ್ ಸಿಟಿ ಒನ್ ಡೇ ಅಲ್ಲಿ ಸ್ಟುಡಿಯೋ ಟೂರ್ ಅನ್ನ ಮುಗಿಸಿ ನಾವ್ ಇದನ್ನೆಲ್ಲ ವಿಸಿಟ್ ಮಾಡ್ತಾ ಇದ್ವಿ. ಒಂದು ಥಿಯೇಟರ್ ಶೋ ಕೂಡ ಇದೆ, ಅದನ್ನ ಆಮೇಲೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಎಕ್ಸಾಟಿಕ್ ಬರ್ಡ್ಸ್ ಗಳನ್ನ ನೋಡಿ. ಇಲ್ಲಿ ಆರ್ಟಿಫಿಷಿಯಲ್ ವಾಟರ್ ಫಾಲ್ ಕೂಡ ಮಾಡಿದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಮುಂದೆ ಹೋಗೋಣ, ಮತ್ತಿಷ್ಟು ಬರ್ಡ್ಸ್ ಗಳನ್ನ ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಫ್ರೀ ಬರ್ಡ್ಸ್ ಸೆಕ್ಷನ್ ಕೂಡ ಇದೆ ಇಲ್ಲಿ. ಸಾಕಷ್ಟು ಎಕ್ಸಾಟಿಕ್ ಬರ್ಡ್ಸ್ ಗಳನ್ನ ನೋಡಿದ್ವಿ ಬೇರೆ ಬೇರೆ ಕಂಟ್ರಿಗಳಿಂದ. ಇವಾಗ ನಾವು ಹೋಗ್ತಾ ಇದ್ದೀವಿ ಸನ್ ಫೌಂಟನ್ ಮತ್ತೆ ಕೃಪಾಲು ಕೇವ್ ಎಲ್ಲ ನೋಡೋದಕ್ಕೆ. ಸೊ ಬನ್ನಿ ಅದನ್ನ ಕೂಡ ನೋಡಿ ಮುಗಿಸೋಣ. ಐ ಥಿಂಕ್ ಇದು ಸನ್ ಫೌಂಟನ್ ಅಂತ ಅನ್ಸುತ್ತೆ. ತುಂಬಾ ದೊಡ್ಡದಾಗಿದೆ, ವಿಶಾಲವಾಗಿದೆ ಅಂಡ್ ಡೀಪ್ ಕೂಡ ಇದೆ ಇದು. ಸೊ ಬನ್ನಿ ಇವಾಗ ಒಂದು ಕಲರ್ ಗಾರ್ಡನಿಂಗ್ ಅಂತ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡು ಬರೋಣ. ನಾವು ಹೋಗಿರೋ ಸೀಸನು ಐ ಥಿಂಕ್ ಅಲ್ಲಿ ಫ್ಲವರ್ಸ್ ಏನು ಇರಲಿಲ್ಲ. ಲೆಟ್ಸ್ ಗೋ ನೋಡಿ ಏನೇನಿದೆ ಅಂತ. ಫೈನಲಿ ಇವಾಗ ಕೃಪಾಲು ಕೇವ್ ಏನಿದೆ ಅದನ್ನ ನೋಡುವಂತಹ ಸಮಯ. ಲೆಟ್ಸ್ ಗೋ ಟು ಕೃಪಾಲು ಕೇವ್. Thank you, sir. Sure.
ವಾಪಸ್ ಈ ಯಾತ್ರೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನೀವು ಏನು ಪ್ರತಿಯೊಂದು ಥೀಮ್ ಒಳಗಡೆ ಹೋಗಿರ್ತೀರೋ ಹೊರಗಡೆ ಬರುವಾಗ ಸುವಿನಿಯರ್ ಶಾಪ್ ಇರುತ್ತೆ. ಇವಾಗ ಫೈನಲಿ ನಾವು ಹೋಗ್ತಾ ಇರುವಂಥದ್ದು ಫಿಲ್ಮಿ ದುನಿಯಾ ಒಳಗಡೆ ಎಂಟ್ರಿಯನ್ನು ಮಾಡ್ತಾ ಇದ್ದೀವಿ. ಸೊ ಸಾಕಷ್ಟು ಚೆನ್ನಾಗಿದೆ. ಒಂದು ಮಿನಿ ಟ್ರೈನ್ ಥರ ಬರುತ್ತೆ, ಬೋಗಿ ಥರ. ಅದರಲ್ಲಿ ಕೂತ್ಕೋಬೇಕಾಗತ್ತೆ. ಒಂದೊಂದು ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಕೂತ್ಕೊಂಡು ಹೋಗ್ಬೋದು. ಇಟ್ಸ್ ಮಸ್ಟ್ ವಿಸಿಟ್. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟವಾಗುವಂಥದ್ದು. ನೋಡಿ, ಕಂಪ್ಲೀಟಾಗಿ ಎಂಜಾಯ್ ಮಾಡಿ. मेरी दूसरी इच्छा भी पूरी कर दूं मैं। से शादी करना चाहता हूँ। इंडिया ताजमहल ಇಲ್ಲಿಗೆ ನಮ್ಮ ರೈಡ್ ಎಂಡ್ ಆಗುತ್ತೆ. ಇಲ್ಲಿ ಇಳಿದು ನಾವು ಆ ಕಡೆ ಲೆಫ್ಟ್ ಸೈಡಿಗೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ಕೆಲವೊಂದಿಷ್ಟು ಫೋಟೋ ಶೂಟ್ಗಳನ್ನು ಮಾಡ್ಬೋದು. ಹಾಗೆ ಇಲ್ಲಿ ಸುವಿನಿಯರ್ ಶಾಪ್ ಇಲ್ಲೂ ಕೂಡ ಇದೆ. ಇದರಿಂದ ಹೊರಗಡೆ ಹೋಗೋಣ. ಆಮೇಲೆ ಮೂವಿ ಥಿಯೇಟರ್, ಮೂವಿ ಮ್ಯಾಜಿಕ್ ಏನಿದೆ ಅವರ ಆ್ಯಕ್ಷನ್ ಥಿಯೇಟರು ಅದನ್ನೆಲ್ಲ ನೋಡೋಕ್ಕೆ ಸಿಗುತ್ತೆ ಇವಾಗ. ಸೊ ಅದನ್ನು ನೋಡೋಕ್ಕೆ ಹೋಗೋಣ. ಆರ್ ಯು ಗೈಸ್ ಎಕ್ಸೈಟೆಡ್ ಟು ಸಿ? ನನಗಂತೂ ಎನರ್ಜಿ ಉಳಿದಿಲ್ಲ, ನಡೆದು ಸಾಕಾಗಿ ಹೋಗಿದೆ. ಒಂದು ದಿನದಲ್ಲ, ಇದು 2 ದಿನ ಮಾಡುವಂಥ ಟೂರ್ ಇದು. ಸೊ ಒಂದಿನಕ್ಕಂತಾನೆ ಇಟ್ಟಿದ್ದಾರೆ. ಇವಾಗ ನಾವು ನೋಡೋಕ್ಕೆ ಉಳಿದಿರುವಂಥದ್ದು ಒಂದು ಸ್ಟಂಟ್ ಶೋ ಏನೋ ಇದೆ. ಅದ ನಂತರ ಇರುವಂಥದ್ದು ಐ ಥಿಂಕ್ ಆ್ಯಕ್ಷನ್ ಥಿಯೇಟರ್ ಅಂದರೆ ಫಿಲ್ಮ್ ಮೇಕಿಂಗ್ ಎಕ್ಸ್ಪೀರಿಯನ್ಸ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೆರಡು ಮುಗಿದ್ರೆ ಆಲ್ಮೋಸ್ಟ್ ಆಗಿ ಮುಗಿಯುತ್ತೆ. ಆಮೇಲೆ ಫಂಡುಸ್ತಾನ್ ಒಂದು ಉಳಿಯುತ್ತೆ. ಸೊ ಇವಾಗ ರಾಮೋಜಿ ಮೂವಿ ಮ್ಯಾಜಿಕ್ ಒಳಗಡೆ ಎಂಟ್ರಿನ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಆ್ಯಕ್ಷನ್ ಥಿಯೇಟರ್ ಇದೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ.
Welcome friends, it happened one fine evening. In a dark hall, the light flickered on the screen of the theatre. An image appeared. To be the first time experience of movie making process. For that, I need 3 actors from your side. They mash कर दे रहे फिल्म को. हमको तो लग रहा है आराम से ब्यूटी पार्लर को जा रहे जैसा. बिल्कुल टेंशन नहीं है, ऊपर से हंस रहे मैडम. दिस इज नॉट ए टूथपेस्ट एड. विंड एग्जैक्टली हवा. एंड ये क्या हो सकता है? Thunder, visually, brightening. Last but not the least. और घोड़ा भागने का, वो भी नारियल का टुकड़ों से. हम लोग यही स्टेज का ऊपर एक छोटा सा डेमो किया है. वो डेमो अभी पर्दे पर आने वाला है. After watching this, I'm sure you'll get the perfect picture. Thank you for joining us today at Fort Frontier for our Wild West Stunt Show. We hope you enjoyed it and have a wonderful day. ಕೆಲವೊಂದು ಸೆಟ್ಗಳನ್ನು ನಾವು ಮಿಸ್ ಮಾಡಿದ್ವಿ, ಯಾಕಂದರೆ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಮೋಸ್ಟ್ಲಿ ಆ ಟೈಮಲ್ಲಿ ಟೂರಿಸ್ಟ್ಗಳಿಗೆ ಅಲೌಡ್ ಇರಲ್ಲ. ಇವಾಗ ಬನ್ನಿ ಸ್ವಲ್ಪ ಸ್ನ್ಯಾಕ್ಸನ್ನು ತಿನ್ನೋಣ. ಹಾಗೆ ಕೆಲವೊಂದಿಷ್ಟು ಅಂದರೆ ಗೇಮ್ಸ್ ಇದೆ. ಸಂಜೆ ಆಗ್ತಿದ್ದಂಗೂ ಕೂಡ ಅರೌಂಡ್ 5:30 4:30ಇಂದ ಫಂಡುಸ್ಟಾನಲ್ಲಿ ಸಾಕಷ್ಟು ಆ್ಯಕ್ಟಿವ್ ಆಗಿರುತ್ತೆ. ಅಂದರೆ ಫಂಡುಸ್ಟಾನ್ ಆ್ಯಕ್ಟಿವ್ ಆಗಿರೋದು ಮಕ್ಕಳಿಗೋಸ್ಕರ ಇರೋದು, ಬಟ್ ಇವನ್ ಎಲ್ಡರ್ಸ್ ಆಲ್ಸೋ ಕ್ಯಾನ್ ಎಂಜಾಯ್. 2 PM ಇಂದ 7 PM ಒಳಗೂ ಇರುತ್ತೆ. ಆ್ಯಂಡ್ ಒಂದು ವೇಳೆ ಕಾರ್ನಿವಾಲ್ ಟೈಮಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ 10 ಗಂಟೆ ಅಂದರೆ ಐ ಥಿಂಕ್ 9:30 9 o'clockವರೆಗೂ ಇದು ಓಪನ್ ಆಗಿರುತ್ತೆ. ಲೈಟಿಂಗ್ ಈವ್ನಿಂಗ್ ಟೈಮಲ್ಲಿ ನೋಡೋದು ತುಂಬ ಚೆನ್ನಾಗಿರುತ್ತೆ. ಇಷ್ಟು ಇಡೀ ದಿನ ನಾವು ಮಾರ್ನಿಂಗ್ 9:30ಗೆ ಎಂಟ್ರಿ ಆಗಿದ್ವಿ. ಇವಾಗ ಆಲ್ಮೋಸ್ಟ್ 6:30 7 ಆಗ್ತಾ ಬಂದಿದೆ. ನಮ್ಮ ರೈಡ್ ಮತ್ತು ನೋಡೋದಿತ್ತು. ಫಂಡುಸ್ಟಾನ ನಾವೇನು ಎಕ್ಸ್ಪ್ಲೋರ್ ಮಾಡಿಲ್ಲ, ಅಷ್ಟು ಎನರ್ಜಿ ಉಳಿಯಲ್ಲ ಫ್ರೆಂಡ್ಸ್ ಈ ಬಿಸಿಲಲ್ಲಿ. ಸಾಧ್ಯ ಇಲ್ಲ ಫ್ರೆಂಡ್ಸ್. ನೀರಿನ ವ್ಯವಸ್ಥೆ, ರೆಸ್ಟ್ ರೂಮ್ಗಳ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೀವು ಬರ್ತಾ ಇದ್ರೆ ಕಂಫರ್ಟೇಬಲ್ ಶೂವನ್ನು ಕೂಡ ವೇರ್ ಮಾಡ್ಕೊಂಡು ಬನ್ನಿ.